ಸ್ನೇಹಿತರೆ, ಯೂಟ್ಯೂಬ್ ಮೇಲೆ ಕೆಲವು ಕ್ರಿಯೇಟರ್ಸ್ ಏನೇನೋ ಯೂಟ್ಯೂಬ್ ಟಿಪ್ಸು ಟ್ರಿಕ್ಸು ಅದು ಇದು ಅಂತ ಹೇಳಿ ಜನರಿಗೆ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ದಾರೆ. ನೋಡಿ, ಕೆಲವೊಬ್ಬರು ತಮ್ಮ ಚಾನಲ್ ಮೇಲೆ ವ್ಯೂಸ್ಗಾಗಿ ಸ್ವಲ್ಪ ಅಮೌಂಟ್ ಮಾಡೋ ಸಲುವಾಗಿ ಬೇರೆಯವ್ರ ಚಾನಲ್ಗೆ ಕೂತು ಬರೋ ರೀತಿ ಕೆಲಸ ಮಾಡ್ತಿದ್ದಾರೆ. ಏನೇನೋ ಅವರಿಗೆ ಟಿಪ್ಸು ಟ್ರಿಕ್ಸು ಅದು ಇದು ಅಂತ ಹೇಳಿ ಈ ರೀತಿ ಮಾಡಿ ಅಂತ ಹೇಳಿ ತಪ್ಪು ಇನ್ಫಾರ್ಮೇಷನ್ ಕೊಟ್ಟು ಬೇರೆಯವ್ರ ಚಾನಲ್ ಡಿಲೀಟ್ ಆಗೋ ರೀತಿ ಇವ್ರು ಕೆಲಸ ಮಾಡ್ತಿದ್ದಾರೆ. ಕೆಲವೊಬ್ರು ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು ಯಾರು ಅಂತ. ಸೊ ಅವರು ಹೇಳೋ ಟಿಪ್ಸನ್ನು ಇವ್ರು ಫಾಲೋ ಮಾಡಿದ್ದಾರೆ. ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆದರೂ ನನ್ನ ಚಾನಲ್ ನೋಡ್ತಾರೆ, ನೋಡಿ ಬೇರೆ ಚಾನಲ್ ಕೂಡ ನೋಡ್ತಿರುವಾಗ ಅವ್ರು ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿದ್ದಾರೆ. ಫಾಲೋ ಮಾಡಿದ ಮೇಲೆ ಈಗ ನೋಡಿ ಚಾನಲ್ ಡಿಲೀಟ್ ಆಗಿಬಿಟ್ಟಿದೆ, ಸಸ್ಪೆಂಡ್ ಆಗಿದೆ. ಚಾನಲ್ ಮೇಲೆ ಸ್ಟ್ರೈಕ್ಸ್ ಎಲ್ಲ ಬಂದು ಚಾನಲ್ ಡಿಲೀಟೇ ಆಗಿಬಿಟ್ಟಿದೆ. ಸುಮಾರು ದಿನದಿಂದ ಈ ಚಾನಲ್ ಮೇಲೆ ಇವ್ರು ಕೆಲಸ ಮಾಡ್ತಿದ್ರು. ಸೊ ಮಾಡ್ತಾ ಏನೋ ಒಬ್ಬರು ಟಿಪ್ಸು ಟ್ರಿಕ್ಸ್ ಹೇಳಿದ್ದಾರೆ ಅಂತ ಅಂದ್ಕೊಂಡು ಅವ್ರ ಟಿಪ್ಸು ಟ್ರಿಕ್ಸನ್ನು ಫಾಲೋ ಮಾಡಿ ಚಾನಲ್ ಮೇಲೆ ವೀಡಿಯೋಸ್ ಹಾಕಿದ್ದು ಕೆಲವೇ ಸಮಯದಲ್ಲಿ ಚಾನಲ್ಲೇ ಡಿಲೀಟ್ ಆಗಿಬಿಟ್ಟಿದೆ. ಸೊ ಈ ರೀತಿ ಎಲ್ಲ ತಪ್ಪು ಇನ್ಫಾರ್ಮೇಷನ್ ಕೊಟ್ಟು ಜನರಿಗೆ ಪ್ರಾಬ್ಲಮ್ ಬರೋ ರೀತಿ ಮಾಹಿತಿ ಕೊಡ್ತಿದ್ದಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು ಯಾರು ಅಂತ. ಸೊ ಒಬ್ಬರು ಕ್ರಿಯೇಟರ್ ಇದ್ದಾರೆ, ಈ ರೀತಿ ಟಿಪ್ಸು ಟ್ರಿಕ್ಸು ಆ ಸೆಟ್ಟಿಂಗು ಈ ಸೆಟ್ಟಿಂಗು ಅಂತ ಸುಮ್ಮನೆ ಬೇರೆ ಏನೇನೋ ಇಲ್ಲ ಸಲ್ಲದ ಮಾಹಿತಿ ಕೊಟ್ಟು ಜನರಿಗೆ ತಪ್ಪು ದಾರಿಗೆ ತೊಗೊಂಡು ಹೋಗ್ತಿದ್ದಾರೆ. ಅದರಿಂದ ಕೆಲವೊಬ್ಬರಿಗೆ ಈ ರೀತಿ ಸಮಸ್ಯೆ ಆಗ್ತಿದೆ, ಚಾನಲ್ಲೇ ಡಿಲೀಟ್ ಆಗ್ತಿದೆ. ಸೊ ನನ್ನ ಹತ್ರ 2-3 ಚಾನಲ್ ಈ ರೀತಿ ಬಂದಿದೆ ಈಗ. ಸೊ ನಿನ್ನೆ ಈ ವಿಡಿಯೋಸ್ ಕೂಡ ಹಾಕಿದ್ದಾರೆ. ಸೊ ಟಿಪ್ಸು ಟ್ರಿಕ್ಸು ಈ ರೀತಿ ಏನೂ ಇಲ್ಲ. ಸೊ ದಯವಿಟ್ಟು ಕರೆಕ್ಟಾಗಿ ಯೂಟ್ಯೂಬ್ ಪಾಲಿಸಿ ಪ್ರಕಾರ, ಯೂಟ್ಯೂಬ್ ಗೈಡ್ಲೈನ್ ಪ್ರಕಾರ ಕೆಲಸ ಮಾಡಿ. ಯಾರೋ ಏನೋ ಹೇಳಿದರು ಅಂತ ಈ ರೀತಿ ಎಲ್ಲ ಕೆಲಸ ಮಾಡಿಕೊಂಡು ಚಾನಲ್ಗೆ ತೊಂದರೆ ತಂದ್ಕೋಬೇಡಿ. ದಯವಿಟ್ಟು ಅವ್ರು ಕೊಡೋ ಟಿಪ್ಸು ಟ್ರಿಕ್ಸು ಅಂತ ಹೇಳಿ ನಿಮ್ಮ ಚಾನಲ್ಗೆ ತೊಂದರೆ ತಂದ್ಕೊಂಡ್ರೆ ಏನೂ ಆಗಲ್ಲ, ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಟೈಮು ವೇಸ್ಟ್ ಆಯಿತು, ಚಾನಲ್ ಹೋಗಿಬಿಡುತ್ತೆ. ಸೊ ಈ ರೀತಿ ಆಗಿದೆ, ಇಲ್ಲಿ ನೋಡ್ಬೋದು ನಮ್ಮ ಸಬ್ಸ್ಕ್ರೈಬರ್ಸ್ ಒಬ್ಬರದ್ದು ಈ ರೀತಿ ಆಗಿದೆ. ಸೊ ಆ ಟಿಪ್ಸು ಈ ಟಿಪ್ಸು ಅಂತ ಹೇಳಿ ಸುಮ್ಮನೆ ಈ ರೀತಿ ಎಲ್ಲ ಮಾಹಿತಿ ಕೊಡೋದ್ರಿಂದ ಏನೂ ಅರ್ಥ ಇಲ್ಲ. ಒಂದು ಸ್ವಲ್ಪ ಈ ಕಂಟೆಂಟ್ ಕಡೆ ಗಮನ ಕೊಡಿ.